SIR ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ನಾನು ವರದಾನ ಅಂತ ತಿಳ್ಕೊಂಡಿದ್ದೇನೆ. ಇದನ್ನು ಖಂಡಿತವಾಗ್ಲೂ ಇದನ್ನು ವರದಾನವಾಗಿ ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಯಾರ ಓಟಿನ ಹಕ್ಕನ್ನು ಕಿತ್ತುಕೊಳ್ಳಲು ಡೀಸೆಲ್ ದರವನ್ನು 88 ರೂಪಾಯಿಗೆ, ಪೆಟ್ರೋಲ್ ದರವನ್ನು 102 ರೂಪಾಯಿ, 10 ರೂಪಾಯಿ 12 ರೂಪಾಯಿ ತನಕ ಪೆಟ್ರೋಲ್ ಡೀಸೆಲ್ಗೆ $147 ಹೋದಾಗ ಅಥವಾ $100ಗಿಂತ ಮೇಲೆ ಟ್ರೇಡ್ ಆದಾಗಲೂ ಕೂಡ UPA ಗವರ್ಮೆಂಟ್ ಇದ್ದಾಗ ಕೋಆಪರೇಷನ್ ಅನ್ನು ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೊಟ್ಟರು. ದೇಶದಲ್ಲಿ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಎಲ್ಲದರ ದರ ಏರಿಕೆ ಆಗಿದ್ದು ಜನಸಾಮಾನ್ಯರಿಗೆ ದಿನನಿತ್ಯ ಜೀವನ ನಡೆಸೋಕೆ ಕಷ್ಟ ಆಗ್ತಾ ಇದೆ. ಆದರೆ BJPಯ ಶಾಸಕರು, ಸಂಸದರು ಮಾತನಾಡ್ತಾ ಇಲ್ಲ ಈಗ ಅಂತ ಜನರು ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ನೀವೇನು ಪ್ರತಿಕ್ರಿಯೆ? ಗ್ಯಾಸ್ ನಾನು ಹೇಳಿದೆ 2014 ಪೂರ್ವದಲ್ಲಿ ಈಗ ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಇದು ನ್ಯಾಚುರಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. 2014 ಪೂರ್ವದಲ್ಲಿ UPA ಗವರ್ಮೆಂಟ್ ಇರಬೇಕಾದ್ರೆ ಒಂದು ಬಾರಿ ಕ್ರೂಡ್ ಆಯಿಲ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಬ್ಯಾರೆಲ್ಗೆ $147 ಆಗಿದ್ದಂಥದ್ದು. ಆದರೆ ಯಾವಾಗ 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು, ಅದರ ನಂತರ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಕ್ರೂಡ್ ಆಯಿಲ್ ಬೆಲೆ ಇಳಿತಾ ಬಂದು ಇದು ಬಹುಶಃ ಕೊರೋನಾ ಸಮಯದಲ್ಲಿ $23ಗೆ ಬಂದಿರುವಂಥದ್ದು ಕೂಡ ನಾವು ಕಂಡಿದ್ದೇವೆ. ಆದರೆ $147 ಹೋದಾಗ ಅಥವಾ $100ಗಿಂತ ಮೇಲೆ ಟ್ರೇಡ್ ಆದಾಗಲೂ ಕೂಡ UPA ಗವರ್ಮೆಂಟ್ ಇದ್ದಾಗ ಯಾವತ್ತೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ 62 ರೂಪಾಯಿ 63 ರೂಪಾಯಿಗಿಂತ ಜಾಸ್ತಿ ಆಗ್ತಿರಲಿಲ್ಲ. ಆದರೆ ಇವರು ಬಂದ ನಂತರ $23ಗೆ ಬಂದ ನಂತರ ಅದೆಷ್ಟೋ ವರ್ಷ ಇನ್ನೇನು ಆವ್ರೇಜ್ ಅಂತ ಹೇಳಿದರೆ ನಾವು $55 $70ನಲ್ಲಿ ಟ್ರೇಡ್ ಆಗ್ತಾ ಇದ್ರು ಕೂಡ ಇವರು ಡೀಸೆಲ್ ದರವನ್ನು 88 ರೂಪಾಯಿಗೆ, ಪೆಟ್ರೋಲ್ ದರವನ್ನು 102 ರೂಪಾಯಿಗೆ ಮಾಡಿದವರು ಇವರು. ಅದರ ಒಟ್ಟಿಗೆ ಮತ್ತೇನು ಹೇಳ್ತಾರೆ ಇವರು, ದೇಶ ನಾವು ವಿಶ್ವಗುರು ಆಗಬೇಕಾಗಿದೆ. ಈ ವಿಶ್ವಗುರು ಆಗಬೇಕು ಅಂತ ಹೇಳಿದರೆ ಯಾರೆಲ್ಲರ ಆರ್ಥಿಕವಾಗಿ ಪ್ರಬಲರಿದ್ದೀರಿ, ನೀವು ಪಡೆದುಕೊಳ್ಳುತ್ತಿರುವಂಥ ಗ್ಯಾಸ್ನಲ್ಲಿ ಸಬ್ಸಿಡಿಯನ್ನು ನೀವು ಗವರ್ಮೆಂಟಿಗೆ ಸರೆಂಡರ್ ಮಾಡಿದರೆ ದೇಶಕ್ಕೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇವರ ಮಾತನ್ನು ನಂಬಿ ಅದೆಷ್ಟೋ ಆರ್ಥಿಕವಾಗಿ ಸಬಲರಾಗಿದ್ದಂಥವರು ಆ ಸಬ್ಸಿಡಿಯನ್ನು ಗೌರ್ಮೆಂಟಿಗೆ ಕೂಡ ಬಿಟ್ಟುಕೊಟ್ಟು ಅಷ್ಟು ಕೋಆಪರೇಷನನ್ನು ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೊಟ್ಟರು. ಆದರೆ ಅವರು ಮಾಡಿದ ಕೆಲಸಗಳು ಏನು ಅಂತ ಹೇಳಿದರೆ ಇವತ್ತು ತಮಗೆ ಗೊತ್ತಾಗ್ತಾ ಇದೆ. ಇದರ ಅರಿವು ಇವತ್ತು ಪ್ರತಿಯೊಂದು ದೇಶದ ನಾಗರಿಕನಿಗೂ ಕೂಡ ತಿಳಿದು ಬರ್ತಾ ಇದೆ. ಇನ್ನು ಇದೇ ಥರ ನೀವು ಇವತ್ತು ನಾನು ಮೊನ್ನೆ ವಿಚಾರಗಳನ್ನು ಹೇಳಬೇಕು ಅಂತಾದರೆ, ಮೊನ್ನೆ ಈ ಮಿಡ್ಲ್ ಈಸ್ಟಲ್ಲಿ ವಾರ್ ಸ್ಟಾರ್ಟ್ ಆದಾಗ ಆಯಿಲ್ ಪ್ರೈಸ್ಗಳು $80ರಿಂದ ಹಿಡಿದು $60-70 ಇದ್ದದ್ದು $119 ಹೋಗುತ್ತೆ, ಹತ್ತಿರ $120 ಹೋಗುತ್ತೆ. ಇವರು ಆ ಸಮಯದಲ್ಲಿ ಏನು ಮಾಡಿದ್ದು, ಸುಮಾರು 3 ಹಂತದಲ್ಲಿ 10 ರೂಪಾಯಿ 12 ರೂಪಾಯಿ ತನಕ ಪೆಟ್ರೋಲ್ ಡೀಸೆಲ್ಗೆ, ಹಾಗೆ ಕಮರ್ಷಿಯಲ್ ಗ್ಯಾಸ್ಗೆ 100% ದರವನ್ನು ಏರಿಕೆ ಮಾಡಿದರು. ತಮ್ಗೆ ಗೊತ್ತಿದೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಂದು ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆದರೆ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಏರಿಕೆಗಳಾಗ್ತವೆ. ಇವತ್ತು ಮಂಗಳೂರಿನಲ್ಲಿ ಒಂದು ಟೀ 20 ರೂಪಾಯಿಗೆ ಸಿಗ್ತಾ ಇದ್ದರೆ ಇವತ್ತು 30 ರೂಪಾಯಿ ಸಿಕ್ಕಿದಲ್ಲಿ ಇವತ್ತು 40 ರೂಪಾಯಿ 50 ರೂಪಾಯಿ ಟೀ ಕೊಟ್ಟು ಒಂದು ಟೀ ಕುಡಿಬೇಕಾದ್ರೆ 50 ರೂಪಾಯಿ ವ್ಯಯ ಮಾಡಬೇಕಾಗಿರುವಂಥದ್ದು. ಅದು ಯಾಕೆ ಆಯಿತು ಅಂತಂದರೆ ಕಮರ್ಷಿಯಲ್ ಗ್ಯಾಸ್ ಇತ್ತು, ಇದರ ಬೆಲೆ ಏಪ್ರಿಲ್ನಲ್ಲಿ ಜನವರಿಯಲ್ಲಿ $1,600 ಇದ್ದದ್ದು ಇವತ್ತು $3,298 ರೂಪಾಯಿಗೆ ಬಂದಿರುವಂಥದ್ದು. ಇದು ಜನರಿಗೆ ಇವತ್ತು ತಿಳಿತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಈ ವಿಚಾರಗಳನ್ನು ತಿಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನೀವು ಜನರ ಪರ ಕಾಳಜಿ ಇದ್ದವರು, ಇವತ್ತು ನಿಮ್ಮ ಪಕ್ಷದ MP ಗಳಿದ್ದಾರೆ, MLAಗಳಿದ್ದಾರೆ, ಇದರ ಬಗ್ಗೆ ಇವರಿಗೆ ಮಾತಾಡಲಿಕ್ಕೆ ಇವರಿಗೆ ಧೈರ್ಯವೇ ಇಲ್ಲ. ನೀವು ಮಾತಾಡಿ, ನೀವು ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಜನರು ಬೆಲೆ ಏರಿಕೆಯಿಂದ ಯಾವ ರೀತಿ ತತ್ತರಿಸಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಗೌರ್ಮೆಂಟ್, ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಭಾಗ್ಯ ಆಗಿರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಈ ಯೋಜನೆಗಳಿಂದ ಪ್ರತಿಯೊಂದು ಮನೆಗೂ ಕನಿಷ್ಠ ಒಂದು 5,000ದಿಂದ 7,000 ತನಕ ಒಂದು ಸೌಲಭ್ಯಗಳು ಸಿಗ್ತಾ ಇದೆ. ಇದರಿಂದ ಆ ಮನೆಯಲ್ಲಿ ಇವತ್ತು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಇದೆ. ಇಲ್ಲದೆ ನಿಮ್ಮ ಈ ಬೆಲೆ ಬೇರಿಕೆಯಿಂದ ಅವರು ಉಸಿರುಗಟ್ಟು ಸಾಯ್ಬೇಕಾಗ್ತಿತ್ತು. ಇದನ್ನು ಜನಗಳಿಗೆ ತಿಳಿಸುವಂಥ ಕೆಲಸಗಳಾಗಬೇಕು. ಇದನ್ನು ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೇವೆ. ನೀವು ಇವತ್ತು ನಾನು ಹೇಳಿದ್ದೇನೆ, ಈ ಬಾರಿ ಜೂನ್ ತಿಂಗಳಲ್ಲಿ ಈಗ ಮತ್ತೆ ಆಯಿಲ್ ಪ್ರೈಸ್ $120ಗೆ ಹೋಗಿದ್ದು $82ಗೆ ಬಂದಿದೆ.
ಕೂಡಲೇ ಬೆಲೆ ಇಳಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನುವಂಥದ್ದನ್ನು ಆ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಅದೇ ಕಮರ್ಷಿಯಲ್ ಗ್ಯಾಸಿಗಿರ್ಬೋದು, ಡೊಮೆಸ್ಟಿಕ್ ಗ್ಯಾಸಿಗೆ ಏನು ನೀವು ಏರಿಕೆ ಮಾಡಿದ್ದೀರಿ ಅದನ್ನು ಕಡಿಮೆ ಮಾಡುವಂಥದ್ದು, ಅದನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತಿದ್ದೇನೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ SIR ಪ್ರಕ್ರಿಯೆಗೆ ಈಗಾಗಲೇ ಸಿದ್ಧತೆ ನಡೆಸಲಾಗ್ತಾ ಇರುವಂಥದ್ದು. ಈ ಮಧ್ಯೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ಅಥವಾ ಬಿಜೆಪಿಯವರು ಕೂಡ BLO2 ಈ ಥರ ಮಾಹಿತಿ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಇತರ ಜಿಲ್ಲೆಗಳಲ್ಲಿ ಯಾವಾಗ ಈ ಕುರಿತು ಮಾಹಿತಿ ಶಿಬಿರ ನಡೆಯುತ್ತೆ, ಇದಕ್ಕಾಗಿ ಸಿದ್ಧತೆ ಹೇಗೆ ನಡೆಸಲಾಗ್ತಾ ಇದೆ? ನೋಡಿ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಯಾರ ಓಟಿನ ಹಕ್ಕನ್ನು ಕಿತ್ತುಕೊಳ್ಳಲು ಬಯಸುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಈ ದೇಶದಲ್ಲಿ 18 ವರ್ಷದ ಮಕ್ಕಳಿಗೂ ಕೂಡ ಓಟಿನ ಹಕ್ಕನ್ನು ಕೊಟ್ಟಿರುವಂಥವರು ಯಾರು ಅಂತ ಕೇಳಿದರೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಈ ಹಕ್ಕನ್ನು ತಂದಿರುವಂಥದ್ದು. ಆದ್ದರಿಂದ ಯಾರ ಓಟಿನ ಹಕ್ಕನ್ನು ಕಸಿದುಕೊಳ್ಳುವಂಥದ್ದಲ್ಲ. ಹಾಗಂತ ಹೇಳಿ ಇವತ್ತು SIR ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ನಾನು ವರದಾನ ಅಂತ ತಿಳ್ಕೊಂಡಿದ್ದೇನೆ ಇದನ್ನು. ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಬೆಂಗಾಲ್ನಲ್ಲಿ ಖಂಡಿತವಾಗ್ಲೂ ಇದರಿಂದ ಬಹಳಷ್ಟು ಆಘಾತಗಳಾಯಿತು. ಇವತ್ತು ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕುವಂಥ ಕೆಲಸಗಳು ಮಾಡಿದ್ರು, ಅವರು ಸಫಲರು ಕೂಡ ಆಗಿದ್ದಾರೆ ಇದರಲ್ಲಿ. ಆದರೆ ಕರ್ನಾಟಕದಲ್ಲಿ ನಮಗೆ ಇನ್ನು ಮಹಾಚುನಾವಣೆಗಳು ಬೇಕಾದರೆ 2 ವರ್ಷ ಸಮಯಾವಕಾಶ ಇದೆ. ಇವತ್ತು ನಾವು ನಮ್ಮ ನೈಜ ಮತದಾರರನ್ನು ಪಟ್ಟಿಯಲ್ಲಿ ಉಳಿಸಿಕೊಳ್ಳುವಂಥ ಕೆಲಸಕ್ಕೆ ಬೇಕಾಗುವಂಥ ಯಾವುದೇ ರೀತಿಯ ಟ್ರೈನಿಂಗ್ಗಳನ್ನು ನಾವು ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ BLAಗಳನ್ನು ಆಯ್ಕೆ ಮಾಡಿ, BLA2ಗಳನ್ನು ಆಯ್ಕೆ ಮಾಡಿ, BLA1 ಹಾಗೆ ನಾವು ಜಿಲ್ಲಾ ಇದನ್ನ ಇನ್ಚಾರ್ಜ್ ಕೂಡ ಇದ್ದಾರೆ, ಹಾಗೆ ರಾಜ್ಯದಿಂದ ಇನ್ಚಾರ್ಜ್ಗಳನ್ನು ಕೂಡ ಹಾಕಿ ಬಹಳ ಒಂದು ಶ್ರಮ ವಹಿಸಿ ಈ ಕೆಲಸವನ್ನು ನಾವು ಮಾಡಲಿಕ್ಕೆ ನಾವು ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ನೋಡಿದರೆ ಬಹುಶಃ ಎಲ್ಲ ವಲಯ ಮಟ್ಟಗಳಲ್ಲಿ ಈಗಾಗಲೇ ಇದನ್ನು ಯಾವ ರೀತಿ ಮಾಡಬೇಕು, BLOಗಳೊಟ್ಟಿಗೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದರ ಬಗ್ಗೆ ಹಲವಾರು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿ ನಾವು ಜನರಿಗೆ ವಿಚಾರ ತಿಳಿಸುವಂಥದ್ದನ್ನು ಮಾಡಿದ್ದೇವೆ. ಅದೇ ಈಗ 23ನೇ ತಾರೀಕಿಗೆ ಬಹುಶಃ ಒಂದು ಕ್ಲಸ್ಟರ್ನ ಮೀಟಿಂಗ್ ಕೂಡ ಮಂಗಳೂರಿನಲ್ಲೇ ನಡೀಲಿಕ್ಕಿದೆ. ಇದಕ್ಕೆ ನಮ್ಮ ರಾಜ್ಯದ ನಾಯಕರು ಕೂಡ ಭಾಗವಹಿಸುವಂಥ ಒಂದು ಸಾಧ್ಯತೆಗಳಿದೆ. ಅದರ ನಂತರ ನಾವು ಈ ಡೆಮಾನ್ಸ್ಟ್ರೇಷನ್ಗಳನ್ನು ಮಾಡಿ ಅಲ್ಲಲ್ಲಿ ಡೆಮಾನ್ಸ್ಟ್ರೇಷನ್ಗಳನ್ನು ಮಾಡಿ ಸರಿಯಾದ BLAಗಳಿಗೆ BLA2ಗಳಿಗೆ ಸರಿಯಾದ ಮಾಹಿತಿಗಳನ್ನು ಕೊಟ್ಟು ಆ ಪ್ರತಿ BLAಗಳೊಟ್ಟಿಗೂ ಕೂಡ ಒಂದು ಮತದಾರರ ಪಟ್ಟಿ ಅಂತ ಹೇಳಿದರೆ ಅದರಲ್ಲಿ 1,000 ಜನ, ಒಂದು ಬೂತ್ ಅಂತ ಹೇಳಿದರೆ 1,000 ಜನ ಬರ್ಬೋದು. ಬಹುಶಃ ಒಬ್ಬ BLA2 ಆದವನಿಗೆ 1,000 ಜನರದ್ದು ಮಾಹಿತಿ ಇರುತ್ತಾ ಅಂತ ಕೇಳಿದರೆ ಇರಲಿಕ್ಕಿಲ್ಲ. ಆದರೆ ಆ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಒಂದೊಂದು ಊರು ಬರುತ್ತೆ, ಚಿಕ್ಕ ಒಂದೊಂದು ಹೆಸರಿದ್ದು, ಅಲ್ಲಿ ಒಬ್ಬ ಪ್ರಮುಖನನ್ನು ಕೂಡ ಅವರೊಟ್ಟಿಗೆ ಸಹಾಯ ಮಾಡುವಂಥ ಕೆಲಸಕ್ಕೆ ಕೂಡ ನಾವು ಇವತ್ತು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಖಂಡಿತವಾಗಲೂ ಇದನ್ನು ವರದಾನವಾಗಿ ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಕಾಂಗ್ರೆಸ್ ಪಕ್ಷದ ಯಾವತ್ತೂ ನಮ್ಮ ದೊಡ್ಡ ಉದ್ದೇಶ ಅಂತ ಹೇಳಿದರೆ ನೈಜ ಮತದಾರರ ಒಬ್ಬರ ಹೆಸರು ಕೂಡ ಇದರಿಂದ ಬಿಟ್ಟು ಹೋಗೋದಾಗೆ ಅವರನ್ನು ಮತ್ತೆ ಯಾರಾಗಿರ್ತಾರೆ ಅವರನ್ನು ಸೇರಿಸುವಂಥ ಕೆಲಸ ನಾವು ಮಾಡ್ತೇವೆ. ಯಾರು ಫೋರ್ಜರಿ ಓಟಿಗೆ 4-5 ಕಡೆಯಲ್ಲಿ ಇಟ್ಕೊಂಡು ಇಲ್ಲಿ ಬೇರೆ ರೀತಿಯಿಂದ ಒಂದು ಅಧಿಕಾರ ನಡೆಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಅಂಥವರ ಹೆಸರನ್ನು ಅವರು ಇನ್ನೊಂದು ಕಡೆ ಹೆಸರಿದ್ದವರನ್ನು ತೆಗೆಯುವಂಥ ಕೆಲಸ ಕೂಡ ನಾವು ಮಾಡಲಿಕ್ಕಿದ್ದೇವೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ನಿಲ್ಲುತ್ವಾ ಇಲ್ವೋ ಅಥವಾ ಮರುಪರಿಶೀಲನೆ ಯಾವ ರೀತಿ ನಡೆಯುತ್ತೆ ಹಾಗೂ SIR ಕುರಿತಾದ ಗೊಂದಲಗಳಿಗೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರಾದ ಪದ್ಮರಾಜ್ ಆರ್ ಪೂಜಾರಿ ಅವರು ನೀಡಿದಂತಹ ಸ್ಪಷ್ಟನೆ ಇದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಳಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.